ನಮ್ದು ಆಕ್ಚುಲ್ ಆಗಿ ನೀವು ಕನ್ಸಿಡರ್ ಮಾಡಕ್ ಮಾತಾಡ್ತಾನೆ ಇದೀರಲ್ಲ ಏನಂತ ಮೆಣಸಿಕಾಯಿ ತಂದ್ಬಿಟ್ಟು ಎಂಪಾರ್ ಮೆಣಸಿಕಾಯಿ ಅಂತಾರೆ ಗಾಯ್ಸಿ ನಿಜಾನ ಗಾಯ್ಸಿ ಇಲ್ಲಿ ಯಾರ್ದು ಮೋಸ ಅಂತ ಗೊತ್ತಾಯ್ತದೆ ಜಾಸ್ತಿ ಮಾತಾಡ್ಬೇಡಿ ಗೈಸ್ ಇಲ್ಲಿ ಬಾರಕ್ ಬಂದವೆ ಗೈಸ್ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗರ ಮಾಡೋ ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲರೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನ ನಾವು ಹೆಚ್ಚು ಕಮ್ಮಿ ಒಂದು 5:30 ಹಂಗೆ ಸ್ಟಾರ್ಟ್ ಮಾಡ್ತೇವೆ. ಸಂಜೆ ಮೇಲೆ ಮನೆಯವ್ರ ಹತ್ರ ಬೈಸ್ಕೊಂಡು ಇಲ್ಲಿಗೆ ಮೈಸೂರಿಗೆ ಬಂದ್ಬಿಟ್ಟು ಈ ಚಾಲೆಂಜ್ ವಿಡಿಯೋ ಮಾಡ್ತೇವೆ. ಇವತ್ತು ಮಾಡ್ತಾ ಇರೋ ಚಾಲೆಂಜ್ A to Z ಚಾಲೆಂಜ್. ಹಾ ಸೂಪರ್. ಎಲ್ಲ ಮೆಂಗ್ರಿ ಸರ್ ಲೇ ಅಲ್ಲ ನೀನ್ ಬುದ್ಧಿವಂತೆ ಅಂತ ಪ್ರೂವ್ ಮಾಡಕ್ ಎದ್ಬಿಟ್ಟು ಬುದ್ಧಿವಂತ ಆಗಿದ್ರೆ ಸರಿ. ಇಲ್ಲ 3 ಜನ ಸಿಕ್ಕಾಪಟ್ಟೆ ಬುದ್ಧಿವಂತರು ಈ ಜೀವನದಲ್ಲಿ. ನನ್ನ ಜೀವನದಲ್ಲಿ ನಿಮ್ಮಂತ ಬುದ್ಧಿವಂತರು ನೋಡೇ ಇಲ್ಲ. ಗೇಮ್ ರೂಲ್ಸ್ ಇಷ್ಟ. ಅದೇ ನಿಮ್ ಟೀಮ್ ಹೆಸರೇನೋ? ನಿಮ್ ಟೀಮ್ ಹೆಸರೇನೋ? ಗಂಡಬಿರಿ ಅಂತ ಇಟ್ಕೊಬಿಡ ನೀನು. ಗಂಡಬಿರಿ ಅಂತ ಇಟ್ಕೊಬಿಡು. ಗಂಡಬಿರಿ ಅಂತ ಇಟ್ಕೊಬಿಡ. ನಾವು ಗಂಡಸರು ಅಂತ ಇಟ್ಕೊಬಿಡ್ತೀವಿ. ನಮ್ದ ಗೂಳಿ. ನಮ್ ಟೀಮ್ ಹೆಸರು ಗೂಳಿ ಅಂತ. ನಮ್ ಟೀಮ್ ಹೆಸರು ಗೂಳಿ. ನಿಮ್ ಹೆಸರು ಕಾಯಿ. ನಿಮ್ ಟೀಮ್ ಹೆಸರು ಕಾಯಿ. ನಾವು ಮೈಸೂರು ವಾರಿಯರ್ಸ್. ಬೇಡ ಗೂಳಿದೆ ಕಳೆ. ನಮ್ದು ಗೂಳಿದೆ. ಏನ್ ಗೊತ್ತಾ, ಇವಾಗ ಬಜೆಟ್ ಒಬ್ಬೊಬ್ರಿಗೆ 500 ರೂಪಾಯಿ ಇರ್ತದೆ. ನಿಮ್ ಟೀಮ್ ಬೇಡ 450 ರೂಪಾಯಿ ಕಳ. 50 ರೂಪಾಯಿ ಕಟ್ ಮಾಡು. 450 ಒಂದೊಂದು ಟೀಮ್ಗೆ 450 ರೂಪಾಯಿ ಬಜೆಟ್ ಇರುತ್ತೆ. ಅದ್ರ ಒಳಗಡೆ ಮುಗಿಸ್ಬೇಕು. ಅದ್ರಲ್ಲೂ ನೀವೇನಾದ್ರೂ ಕಾಸು ಮಿಕ್ಸಿ ಜಾಸ್ತಿ ಕಾಸು ಯಾರು ಮಿಕ್ಸಿ ಇರ್ತಾರೆ ಅವ್ರು ಗೆಲ್ತಾರೆ. ಅದು ಬಿಟ್ಟು ಯಾರ ಟೀಮ್ ಗೆದ್ದಿರ್ತಿದೋ ಆ ಟೀಮ್ಗೆ 5,000 ರೂಪಾಯಿ ಕ್ಯಾಶ್ ರಿವಾರ್ಡ್. ಓಕೆನಾ? ಮೈಸೂರು ಎಂತದ್ದು ನಿಮ್ದು? ಮೈಸೂರು ಮಹಾರಾಜಾಸ್. ಮೈಸೂರು ಮಹಾರಾಣಿ ಹೇಳು. ಕೇಳು ಏನ್ ಗೊತ್ತಾ, ಇವಾಗ ಟೈಮಿಂಗ್ಸ್ ಏನು ಇಲ್ಲ ಅಲ್ವಾ? 1 ಗಂಟೆ ಒಳಗೆ ಮಾಡ್ಬೇಕೇನೆ. 1 hour. ಮತ್ತೆ ಒಂದ್ ಅಂಗಡಿಲಿ ಒಂದೇ ಇಸ್ಕೋಬೇಕು. ನಾವ್ ಇವಾಗ ಬರೀ 25 ನಿಮಿಷಕ್ಕೆ ವಿಡಿಯೋ ಮುಗಿಸ್ಬಿಟ್ಟು ಅನ್ಕೊಳ್ಳಿ, ನಾವೇ ಗೆದ್ದಂಗೆನೆ. ಅರ್ಥ ಆಯ್ತಾ? ಏನ್ ಗೊತ್ತಾ, ಇವಾಗ ದುಡ್ಡು ಉಳ್ಸೋದಲ್ಲ ಲೆಕ್ಕ, ಯಾರು ಬೇಗ ಬರ್ತಾರೆ. ಇವಾಗ ನೀನ್ ಅರ್ಧ ಗಂಟೆ ಒಳಗಡೆ ಮುಗಿಸ್ಬಿಟ್ರೆ ನೀನೇ ಗೆದ್ದಂಗೆ. ದುಡ್ಡು ಗಿಡ್ಡೆಲ್ಲ ಲೆಕ್ಕಕ್ಕಿಲ್ಲ. ಅರ್ಥ ಆಯ್ತಾ? ಐಟಮ್ಸ್ ಇಲ್ಲಿಗೆ ತರಬೇಕಾ? 5:30ಗೆ ಸ್ಟಾರ್ಟ್. 6:30 ಅಷ್ಟೊತ್ತು ಅಷ್ಟೇ ಟೈಮ್ ಇರೋದು. ಓಕೆನಾ? ನೋಡಿ ಸುಧೋಣ ಎಲ್ಲ ಹೋಗಿ ನಿಂತ್ಬಿಟ್ಟವ್ರೆ. ನಾವ್ ಇನ್ನ ಇಲ್ಲೇ ಇದೀವಿ. ಸುಧೋಣ ಫಸ್ಟ್ A4 ಆಪಲ್. ಇದು ಒಂದ್ ಆಪಲ್ ಎಷ್ಟು? ಒಂದ್ ಆಪಲ್ಗೆ 1 ಕೊಡಿ ಆಯ್ತು. ನಿಮ್ ಅಂಗಡಿ ಕೊಳ್ತಾಗಿರೋ ಸೇಬೆಲ್ಲ ಇಟ್ಟಿಲ್ವಾ? ಯಾರ್ಯಾರು ಬರ್ತಾರೋ ಒಂದ್ ಆಪಲ್ ತಗೊಂಡಿದ್ವಿ 10 ರೂಪಾಯಿ ಕೊಟ್ಬಿಟ್ಟು. ತುಂಬಿ ದುಡ್ಡಲ್ಲಿ ಏನಾರು ಮಾಡಿದ್ರು ಆಲ್ಪನ್ಲಿ ಮೊದಲನೇದೇ ಒಂದೇ ಸಿಕ್ತು. ಒಂದೇ ಒಂದ್ ಕೊಡಿ ಅಣ್ಣ ಸಾಕು. ನಮಸ್ಕಾರ ಬ್ರೋ. ನಂಗೆ ಬಿ ಹುಡುಗ್ರೆ B4 ಬನಾನಾ ನೆನ್ಪಾಯ್ತು. ಅದಕ್ಕೆ ನಾವು ಮಾರ್ಕೆಟ್ ಹೋದ್ರೆ ಒಳ್ಳೆ ಕೆಲಸ ಅಂತ ಮಾರ್ಕೆಟ್ ಹೋಗ್ಬೇಕು ನಾವು. B4 ಬನಾನಾ ಸಿಕ್ತು. 3ಕ್ಕೆ 10 ರೂಪಾಯಿ ಹೇಳವ್ರೆ. 10 ರೂಪಾಯಿ ಕೊಟ್ಟು ಬನಾನಾ ತಗತ್ತಾ ಇದೀವಿ. ಈ ಅಂಗಡಿಗೆ ಬಾಬರು ಬೀಗಲ್ಲಿ ಏನಾದ್ರು ಸಿಕ್ಕು ಜಾಸ್ತಿ ಕಾಸ್ಟ್ಲಿ ಐಟಮ್ಸ್ ಐಟಮ್ಸ್ ಅಲ್ಲಿ ನೋಡಿರ್ತದೆ. ಬೀಯಿಂದ ಬೈತಳೆ ಬಿಟ್ಟು ಜಾಸ್ತಿ ಅದು. B4 ರಿಂಗ್ ಹೆಂಗ್ ಬರ್ತದೆ ಬ್ರೋ? ಅಣ್ಣ ಬಿಂದಿ B4 ಬಿಂದಿ 10 ರೂಪಾಯಿ ಇದ್ರೆ ಕೊಡಿ ಅಣ್ಣ. 10 ರೂಪಾಯಿ ಅಣ್ಣ. ಇಲ್ಲಾಂದ್ರೆ ಫ್ರೀಯಾಗಿ ಕೊಟ್ಬಿಡ್ತೀರ ಒಂದು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಅದು 10 ರೂಪಾಯಿ ಕೊಡಿ. ಫ್ರೀಯಾಗಿ ಹೋಗಿ ಈಸ್ಕೊಳ್ಳೋದು ಬಿಡು. ಫ್ರೀಯಾಗಿ ಕೊಡ್ತೀರಾ ಬ್ರೋ? C4 ಕ್ಯಾರೆಟ್. C4 ಕ್ಯಾರೆಟ್. ನೆಕ್ಸ್ಟ್ ಕ್ಯಾರೆಟ್. ಅಂಕಲ್ ನನ್ಗೆ ಒಂದು ಕ್ಯಾರೆಟ್ ಕೊಡ್ತೀರಾ ತಿನ್ನಕ್ಕೆ? ಅಂಕಲ್ ಯಾವ ಇವೆಲ್ಲ ಫ್ರೀಯಾಗಿ ಕೊಡ್ತಿದ್ದೀರಾ? ಥ್ಯಾಂಕ್ ಯು. ಬಿ ಮುಗೀತಿ. ಇವಾಗ C4 ಚುರುಮುರಿ ಹೋಗು ಅಣ್ಣ. ಒಂದು ಪೀಸ್ ಅಯ್ಯಯ್ಯೋ ನೀನ್ ಯಾರು? ಕ್ಯಾರೆಟ್ ಕೊಡ್ಬೋಣ ಇಷ್ಟು. ಥ್ಯಾಂಕ್ಸ್ ಅಣ್ಣ. ಶಶಾಂಕು D4 ದಪ್ಪ ಮೆಣಸಿನಕಾಯಿ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. D4 ದಪ್ಪ ಮೆಣಸಿನಕಾಯಿ. ಅದು ಯಾಕೆ ತಗೋಬಾರ್ದು ನಾವು?
D4 ಡಾಲ್ ಯಾವ್ದಾದ್ರು ಚಿಕ್ಕದು ಗೊಂಬೆ ಸಿಕ್ಕರೆ ತಗೊಳಕ್ಕೆ ಅಂತ ಓಡ್ತಾ ಇದೀವಿ ಇವಾಗ. ಡವ್ ಶಾಂಪು ಇದ್ರೆ ಕೊಡಿ ಅಣ್ಣ ಒಂದು ಚಿಕ್ಕದು. ಶಾಂಪು ಎಂತ ಐಡಿಯಾ ಕೊಟ್ರಿ ಸುಧೋಣನೇ ಐಡಿಯಾ ಕೊಟ್ಟಿದ್ದು. ₹2 ಶಾಂಪು ₹2 ಪೇ ಮಾಡ್ತಾವ್ರಿ. ಡಬ್ಬ ನನ್ ಮಕ್ಳ ಈ ನನ್ ಮಗ ಸಖತ್ ಫಾಸ್ಟ್ ಆಗವನೆ. ಅಣ್ಣ ಒಂದು ಖಾಲಿ ಡಬ್ಬ ಕೊಡ್ತೀರಾ ಪ್ಲೀಸ್ ಪ್ಲೀಸ್ ಅಣ್ಣ. ಲವ್ ಯು ಅಣ್ಣ. ನೋಡ್ತೀರಾ C4 ಎಗ್ ರೋಲ್ಸ್ ಅಷ್ಟೊಂದು ಯಾರೋ ಮಾತಾಡ್ತಿರೋದಕ್ಕೆ ನಾನು ಸುಧೋಣ ಓಡ್ತಾ ಇದೀವಿ ಆಚೆಗೆ. ಚಿಕನ್ ಅಂಗಡಿಗೆ ಬಂದಿದೀವಿ, ಹೋಗಿ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. C4 ಎಗ್ ₹6 ಕೊಟ್ಟು ಒಂದು ಮೊಟ್ಟೆ ತಗೋಯ್ತಿದೀವಿ. ಎಮ್ಮೆ ಶಿವನೇ ಶಂಬಲಿಂಗ ಏನೋ ವಾಲೆ ಸಂಜು ಕ್ರೇಜಿ ಗುರು. ಇಯರಿಂಗ್ ಆದ್ರೆ ವೇಸ್ಟ್ ಆಗಿರೋದು ಸರಿ, ಇಯರಿಂಗ್ ಕೊಡ್ತೀರಾ ಒಂದು ವೇಸ್ಟ್ ಆದ್ರೂ ಸರಿ. ನಿಮ್ಮ ಜನ್ಮಸ್ಥಳಕ್ಕೊಂದು ನಮಸ್ಕಾರ. ಫ್ರೀಯಾಗಿ ಇಸ್ಕೊಂಡ ನಾವು F4 ಫಿಶ್ ಹೇಳಿದ್ರು ಸುಧೋಣ ಫಿಶ್ ತಡಿಕೊಂಡು ಹೋಯ್ತಾ ಇದೀವಿ. ಈ ಆದ್ಮೇಲೆ ಜಿ ಎಫ್ ಆದ್ಮೇಲೆ ಜಿ ಎಫ್ ನಿನ್ನದು ಕಾಮುಕ ದೃಷ್ಟಿ. ಇದ್ಯಾಕೋ ರಾಂಗ್ ಕನೆಕ್ಷನ್ ನಂಗೆ ಕಾಣಿಸ್ತಾ ಐತೆ. ಫ್ಲೋರು ಇಲ್ಲೇ ಫಾಂಟ ತಗೊಬಿಡವ. ಫಾಂಟ ಅಣ್ಣ ಒಂದು ಫಾಂಟ ಕೊಡಿ. ಅದಕ್ಕಿಂತ ಕಾಸು ಕೊಡ್ದೆ ಅಣ್ಣ ಪೇವಿಕಾಲ್ ತಗೊಳ್ಳಿ ₹5 ಆಯ್ತದೆ ಅದು. ಪೇವಿಕಾಲ್ ಕೊಡಿ ಅಣ್ಣ ಒಂದು. ನಮಸ್ತೆ, ಚೆನ್ನಾಗಿದ್ದೀರಾ? ಆರಾಮ ಪೇವಿಕಿ ಕೊಡೋಣ ಬ್ರೋ. ಜಿಗೆ ಯಾವ್ದಾರು ಹೇಳಿ ಬ್ರೋ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಜೀಗೆ ಏನಾದ್ರು ಒಂದು ವಸ್ತು ಇಲ್ಲ ಥಿಂಗ್ಸ್ ಏನಾದ್ರು ಹೇಳಿ. ಜಿ ಫಾರ್ ಗ್ರೇಪ್ ದ್ರಾಕ್ಷಿ ದ್ರಾಕ್ಷಿ ತಿನ್ಬಿಡೋ ಬೇಗ. ಕಿತ್ಕೊತ್ತಿ ಬರೀ ನಾನು ಸಂಜು ಕ್ರೇಜಿಗಳಾದ್ರೂ ಆಟ ಜಿ ಫಾರ್ ಗ್ರೇಪ್ ಕೊಡು ಹಿಡ್ಕೊಂಡು ಮಾಡ್ಕೊ ಓಡ್ತೀವಿ. ನಾವೆಲ್ಲ ಆಲ್ಮೋಸ್ಟ್ ಅಣ್ಣ ಒಂದೇ ಮಾಡ್ಕೊಳ್ಳಿ. H4 ಆಪಿಡೆಂಟ್ ತಗೊಂಡಿದ್ವಿ, ಪೇ ಮಾಡ್ತಾ ಇದ್ದಾನೆ. ಜಿ ಫಾರ್ ಗ್ರೇಪ್ ಆಮೇಲೆ ಇನ್ನೆಲ್ಲ ಜಿ ಫಾರ್ ಗ್ರೇಪ್ H4 ಹಣೆಬಟ್ಟು H4 ಹಣೆಬಟ್ಟು ಆಗೋಯ್ತು. ಹಣೆಬಟ್ಟು ಇರ್ಲಿ ಕಾಸು ಹಾಕ್ಲ ಕೊಟ್ಟಿದೆ ಅದು ಬಿಂದೆ ಹಣೆಬಟ್ಟು. ₹10 H4 ಹ್ಯಾಂಡ್ ಕವರು ಬರೀ ಪ್ಲಾಸ್ಟಿಕ್ ಕವರ್ ಇಸ್ಕೊಂಡ್ರೆ ಸಾಕಾಗಿದೆಯಲ್ಲ. ₹30 ಆಯ್ತದೆ ಜಾಸ್ತಿ ಬೇಡ. ಸೂಪರ್ ಅಣ್ಣ. ಸಂಜು ಫ್ರೀಯಾಗಿ ಬಿಟ್ಟಿನೇ ಹೊಡಿತು ಅಂಕಲ್ ಎಲ್ಲನೂ. ₹10 ಐಸ್ ಕ್ರೀಮ್ ತಗೊಂಡು ₹10 ಐಸ್ ಕ್ರೀಮ್ ಇಟ್ಕೊಳ್ಳೋಣ. ಯಾವ್ದೋ ಒಂದು ಐಸ್ ಕ್ರೀಮ್ ಒಟ್ಟಿನಲ್ಲಿ ಬ್ರೋ. ಎಷ್ಟಿದು ನಿಮ್ಮಲ್ಲಿ? ₹10 ತಗೊಳ್ಳಿ ಚಿಕ್ಕದು. ಎಷ್ಟಿದು? ಅಲ್ಲ ಪ್ರೂಫ್ I4 ಐಸ್ ಕ್ರೀಮ್ ಪೇ ಮಾಡ್ತಾವನೆ. ಹಿಂಗ್ ಕೊಡಿ I4 ಹಿಂಗು. J4 ಜೆಲ್ಲಿ ನೆನಪಾಗೈತೆ, ಬಟ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಸ್ವೀಟ್ ಆಗಿ ಜಾಮೂನ್ ತಗೊಳ್ಳೋಣ ಅಂತ ಓಡ್ತಾ ಇದೀವಿ. ಒಂದು ಜಾಮೂನ್ ಕೊಡ್ತೀರಾ? ನಾನು ಫ್ರೀಯಾಗಿ ಕೊಡ್ತೀರಾ ಇದನ್ನ? ಎಷ್ಟು ಅಂಕಲ್ ಇದು? ಬೇಗ ಹೇಳಿ ಅಂಕಲ್. J4 ಜಾಮೂನ್ ತಗೊಂಡಿದ್ವಿ, ₹20 ಐತೆ. H4 ಹಾರ್ಲಿಕ್ಸ್ ತಗೋದವ್ರೆ. ಫೈನಲಿ ಈ ಅಂಗಡಿ ಸಿಕ್ತು. ಒಂದೇ ಒಂದು ಸಿಂಗಲ್ ಕೊಡಿ ಅಣ್ಣ. J4 ಜುಮ್ಕಿ ಆಯ್ತದೆ. ಜುಮ್ಕಿ ಗೈಸ್ ಸ್ವಲ್ಪ ದೊಡ್ಡದೇ ತಗೋದಾವೆ. ಅಪ್ಪಿಗೆ ಯೂಸ್ ಆಯ್ತದೆ. ₹50 ಇದು. ಕಳ್ಳೆಪುರಿ ತಗೊಳಕ್ಕೆ ಅಂತ ಹೋಯ್ತಾ ಇದೀವಿ ನಾವು. ₹10 ಕೊಡಿ. K4 ಕೆಂದ ಬಹಳ ಚೆನ್ನಾಗಿದೆ, ಸೂಪರ್. ಕೆಂದನ್ನೇ ಹಿಡ್ಕೊಂಡು ಬಿಡು ನಾವು. K4 ಅವ್ರು ತಗೋಬರ್ಬೇಕಂತಾನೆ ಹೇಳಿರೋದು. K4 ಕೆಂದ ಟೀ ಏನು ಸಿಗಲ್ಲ ತರು. ಕೆಂದ ಆಯ್ತದಿರ್ಲ. K4 ಕುಂಕುಮ ಕುಂಕುಮ ತಗೊಳ್ರಿ. ₹10 ಕುಂಕುಮ ಅಣ್ಣ ₹20 ಕೊಟ್ಬಿಡೋಣ. L4 ಲೇಡೀಸ್ ಫಿಂಗರ್ ತಗತ್ತೆ ಇದೀವಿ. ಸ್ಕ್ಯಾನರ್ ಐತೇನೆ. ಹಂಗೈಸ್ ₹10 ಪೇ ಮಾಡ್ಬಿಟ್ಟು ಲೇಡೀಸ್ ಫಿಂಗರ್ ತಗತ್ತೆ ಇದೀವಿ. ಕೊಡಿ ಆಂಟಿ ₹10. ಗೈಸ್ ಶಶಾಂಕು ಆ ಕಡೆ ಪೇ ಮಾಡ್ದ. L4 ಲೀಫ್ ಎಲೆನೂ ಆಯ್ತದ. ಅಮ್ಮ ಒಂದ್ ಎಲೆ ಕೊಡಮ್ಮ ಫ್ರೀಯಾಗಿ. ಚೇಂಜ್ ಇದ್ರೆ ಕೊಟ್ಬಿಡು ಬ್ರೋ. ₹100 ಇದ್ರೆ ಕೊಟ್ಬಿಡು. ಲವ್ ಯು ಅಮ್ಮ. ಗೈಸ್ ಜ್ಯೂಸ್ ಸಿಗ್ಲಿಲ್ಲ ಅಂದ್ಬಿಟ್ಟು ಮೂಂಗ್ ದಾಲ್ ತಗತ್ತೆ ಇದೀವಿ. ಗೈಸ್ ಅವಮಾನ ಮಾಡ್ತಾವ್ರೆ ನಮ್ಮ 3 ಜನಕ್ಕೆ. M4 ಮ್ಯಾಂಗೋ ಅಣ್ಣ ಒಂದು ಮ್ಯಾಂಗೋ ಕೊಡಿ ಅಣ್ಣ. ಒಂದು ಸಣ್ಣದು ಮ್ಯಾಂಗೋನೇ ಇಲ್ವಾ ಗೈಸ್? M4 ಮೆಣಸಿಕಾಯಿ ಅಣ್ಣ, ಒಂದೇ ಒಂದು ಮೆಣಸಿಕಾಯಿ ಪ್ಲೀಸ್. ಲವ್ ಯು ಅಣ್ಣ. ಇದೊಂದು ನೇಲ್ ಪಾಲಿಶ್ ಕೊಡಿ. ಎಷ್ಟು? 20 ಪೇ ಮಾಡ್ಬಿಡು. ಎಷ್ಟು ಪೇ ಮಾಡ್ತಾವ್ನೆ? ನಿಂಬು ಜ್ಯೂಸ್ ತಗೊಡಬ. ನೀವು ಪೇ ಮಾಡ್ಬಿಟ್ಟು ಬಾಬ್ರು ಇದಕ್ಕೆ. ನಿಂಬು ಜ್ಯೂಸ್ ಇಲ್ಲಿ ನೋಡಿ. ನಿಂಬು ಪಾನಿ ಆಯ್ತು ನಡೀರಿ. ಅಂಕಲ್ ಒಂದೇ ಒಂದು ಆರೆಂಜ್ ಎಷ್ಟು ರೂಪಾಯಿ? ಒಂದು ಆರೆಂಜ್ ತಗೊಂಡ್ವಿ, ₹15 ಪೇ ಮಾಡಿ. ಒಂದು ಕಿತ್ಲೆಂಟ್ ತಗೋ. ಒಂದೇ ಒಂದು ₹50 ಒಂದು ಆರೆಂಜ್ಗೆ ಅಣ್ಣ. ₹10 ಕೊಡ್ತೀವಿ ಅಣ್ಣ. ₹10 ಕೊಡ್ತೀವಿ. ಪೇ ಮಾಡು. ಪಪ್ಪಾಯ ತಡಕ್ತಾ ಇದೀವಿ. ಅಂಕಲ್ ಇದೊಂದು ಪರಂಗಿ ಎಷ್ಟು? P 30 ಹೇಳ್ತಾರೆ ಅಂಕಲ್. 20 ಕೊಡ್ತೀನಿ ಅಂಕಲ್ ಪ್ಲೀಸ್ ಅಂಕಲ್.
ರೆಗ್ಯುಲರ್ ಕಸ್ಟಮರ್ ಅಂಕಲ್ ನಾನು ಗೈಸ್ ಅವ್ರು 20 ಪೇ ಮಾಡ್ತಾವ್ರೆ. ಥ್ಯಾಂಕ್ ಯು ಅಂಕಲ್. P for ಪಪಾಯ ಬರ್ತದೆ, ಪ್ಯಾಂಪರ್ಸ್ ಬರ್ತದೆ. ಎಷ್ಟು ಗಂಟೆ ಆಯ್ತು ನಿಮ್ಗೆ ಹೇಳ್ಬೇಕಲ್ಲ ನಮ್ಗೆ ಎಷ್ಟು ನಾವು ಅವ್ರು ಹೇಳ್ತಾರೆ ನೋಡ್ಕೊ ಇವಾಗ ಹಂಗೆ ಬನ್ರಿ ಇನ್ನು ಪಪಾಯನೇ ಲೇಟ್ ಮಾಡೋದ್ ಬೇಡ, ಇರು ಸುಮ್ಮನೆ ಓಡ್ಬಿಡ್ತಾರ. ಕ್ಯೂ ಫಾರ್ ಏನು ಕೋಣೆನ ಗೊತ್ತಿಲ್ಲ. Guys, ಅದ್ ಹೆಸರು ಅದೇ ಮಾಮೂಲಿ ರೆಕ್ಕೆ, ಅದನ್ನ ಹೇಳಕ್ಕೆ ಬರ್ತಿಲ್ಲ ನನಗೆ. ಕ್ಯೂ ಫಾರ್ ಕ್ಯೂಲ್. ಅದೇ ಅದ್ ಹೇಳಕ್ ಬರ್ತಿಲ್ಲ. ಅದನ್ನ ಚಿಕನ್ ಅಂಗಡಿ ತಡಿಕೊಂಡು ಹೋಯ್ತಾ ಇದೀವಿ. ಎಲ್ಲೆಲ್ಲ ಅಲ್ಲಿತಾರ ಬಾ ಕ್ಯೂ ಫಾರ್ ಕ್ಯೂಲ್. ಸರಿ ಆಯ್ತು ಬಾ. ಕ್ಯೂ ಫಾರ್ ಅದ್ ಹೇಳಕ್ ಬರ್ತಿಲ್ಲ, ಅರ್ಥ ಮಾಡ್ಕೊಬಿಡಿ. ಆಯ್ತಾಯ್ತು ಏನು ಯೋಚನೆ ಮಾಡ್ಬೇಡಿ. ಓಕೆ ಥ್ಯಾಂಕ್ ಯು. ಕ್ಯೂ ಫಾರ್ ಕ್ವೀನ್ ಅಂತ ಯಾವ್ದಾದ್ರು ಒಂದು ಕ್ವೀನ್, ಇದು ಆಟ ಸಾಮಾನು ಸಾಮಾನು ತಗಲ್ಲ. ಕ್ಯೂ ಅನ್ನೋದು ಏನಾರ ಐಟಮ್ ನಿಮ್ಮ ಹತ್ರ? ಗೈಸ್ ಕ್ಯೂ ಫಾರ್ ಕ್ವಶನ್ ಮಾರ್ಕ್ ಬಂದಿದೆ. ಕ್ವಶನ್ ಮಾರ್ಕ್ ಸಿಂಬಲ್ ಅದು ಅಲ್ಲೈತೆ ನಡಿ, ಗಿಫ್ಟ್ ಅಂಗಡಿ ಅಲ್ಲೈತೆ ನಡಿ. ಕ್ಯೂ ಫಾರ್ ಕುರಾನ್ ಆಯ್ತದೆ. ಕುರಾನ್ ಬುಕ್ ಎಲ್ಲಾರು ಬುಕ್ ಅಂಗಡಿಗಳಿದ್ರು ಅದು ನೋಡ್ರಿ, ಅದು ಆಯ್ತದೆ. ಗೈಸ್ ಕ್ಯೂ ಫಾರ್ ಕ್ವಿಲ್ಲಿಂಗ್ ಪೇಪರ್ ಅಂತ ಬರ್ತದೆ. Quilling paper. ಅಲ್ಲಿ ತೋರಿಸ್ತೀನಿ ನೋಡಿ, ಅದು ನಂಗೂ ಗೊತ್ತಿರಲಿಲ್ಲ, ಪಕ್ಕದ ಅಂಗಡಿಯವ್ರು ಹೇಳ್ಕೊಟ್ಟಿದ್ದು. ಥ್ಯಾಂಕ್ ಯು ಕಣ. 30 ರೂಪಾಯಿ. ಕೊಟ್ಬಿಡು ಸಾಕು. ಕ್ವೀಲಿಂಗ್ ಪೇಪರ್ ನೋಡಿ, ಕ್ವಿಲ್ಲಿಂಗ್ paper. ಎಸ್ ಫಾರ್ ರೋಸ್ ಬಿತ್ತು, ಸಾರಿ ಆರ್ ಫಾರ್ ರೋಸ್ ಬಿದ್ದೈತಿ, ರೋಸ್ ಎತ್ಕತೀರಿ. ಗೈಸ್ ಆರ್ ಫಾರ್ ಬಿದ್ದಿರೋ ರೋಸ್ ಎತ್ಕತೀರಿ. ಕ್ಯೂ ಆರ್ ಫಾರ್ ರೋಸ್ ಆಯ್ತದೆ. ಆರ್ ಫಾರ್ ರಬ್ಬರ್ ಬ್ಯಾಂಡ್ ಬರ್ತದೆ ನೋಡಿ ಬ್ರೋ, ರಬ್ಬರ್ ಬ್ಯಾಂಡ್ ಒಂದೇ ಒಂದು ರಬ್ಬರ್ ಅಣ್ಣ. ಏನಣ್ಣ ಹೊಡಿಯೋ ತರ ಇದು ಎರೇಸರು ಕಾಣ ಬೇಡ ಕಾಣ ಇದು. ಎಷ್ಟು? ಒಂದೇ ಒಂದು ರಬ್ಬರ್, ಯಾಕಂದ್ರೆ ವೇಸ್ಟ್ ಆಗಿ ರಬ್ಬರ್ ನೀವು ಅಂಗಡಿಲಿ ಮಾಡಿರ್ತಾರೆ, ಅದೇ ಎಸ್ ಫಾರ್ ಶುಗರ್ ಕೇಳಕ್ ಬಂದಿದ್ದೀನಿ. ಬಾಯ್ ಒಣಗ್ತೈತೆ ಚೀಪ ಕೇಳಿ. ನೋಡಿ ಥ್ಯಾಂಕ್ಸ್ ಆಂಟಿ. ಥ್ಯಾಂಕ್ ಯು. ಎಸ್ ಫಾರ್ ಶರತ್ ನಾನೇ ಆಯ್ತೀನಿ. ಎಸ್ ಫಾರ್ ಶರ್ಟ್ ಆಯ್ತದೆ, ಶರ್ಟ್ ಎಲ್ಲ ಜಾಸ್ತಿ ಆಯ್ತದೆ. ಎಸ್ ಫಾರ್ ಸಾಮಾನುಗಳು. ನಿನ್ನ ಮಾತನ್ನ ನಾನು ಒಪ್ಪುವುದಿಲ್ಲ ತಮ್ಮ. ಸ್ಟ್ರಾಬೆರಿ ತಗೊಬಿಡ್ತಾವ್ರಿ, ತಿನ್ನಕಾರ ಆಯ್ತದೆ ಅನ್ಬಿಟ್ಲು. ಚೆನ್ನಾಗೈತೆ ನೋಡ್ಕೊ ತಗೋ. ಇದು ಒಂದು ಟೊಮೊಟೊ ಎಷ್ಟು? ಒಂದು ಒಂದೇ ಒಂದು ಬೇಕಾಗಿತ್ತು. ಫ್ರೀಯಾಗಿ ಕೊಡ್ತೀರಾ ಆಂಟಿ? ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ ಯು. ಗುಳಿ ಟಿ ಫಾರ್ ಅಯ್ಯೋ ಡಬಲ್ ಮೀನಿಂಗು ಸರ್. ಟೀ ಫಾರ್ ಟೀನೇ ಆಗೋಯ್ತದಲ್ಲ, ಟೀ ಕಾಫಿ. ಟೀ ಕುಡಿಬೇಕಲ್ಲ. ಟೀ ಪೌಡ್ರನು ಆಯ್ತದಲ್ಲ. ಟೀ ಪೌಡ್ರ್ ಒಂದು ಇಡೀ ಇಸ್ಕೋ ಸಾಕು, ಒಂಚೂರು ಇಷ್ಟೇ ಇಸ್ಕೊಡಿ ಯಾಕ ಸಾಕು. ಆಯ್ತು ಅಣ್ಣ, ನಿಮ್ದು ಎಷ್ಟು ಜನ ನೋಡ್ತಾರೆ ಗೊತ್ತಾ ಶರತ್ ಕನ್ನಡಿಗ. ಎಂತ ದೊಡ್ಡ ಮನುಷ್ಯ ಕಳಪ್ಪ ನೀನು. ಯೂನಿಬಿಕ್ ಇದನ್ನೇ ತಳಕ್ತಿದ್ವಿ. ಗೈಸ್ ಯು ಫಾರ್ ಯೂನಿಬಿಕ್ ಯು ಫಾರ್ ಅಂಬ್ರೆಲಾ ಬರ್ತದೆ. ಯು ಇಂದ ನಿಮ್ಮ ಅಂಗಡಿಲಿ ಯಾರ? ಓ ಥ್ಯಾಂಕ್ ಯು ಅಣ್ಣ. ಯು ಇಂದ ಯಾರೋ ನಿಮ್ಮ ಅಂಗಡಿಲಿ ಐಟಮ್ ಸಿಗ್ತದೆ ಅಣ್ಣ? ಯು ಇಂದ ಹುಡುಕಲ್ಲ. ಹಾ ಕೊಡಿ ಅಣ್ಣ, ಫ್ರೀಯಾಗಿ ಕೊಡ್ತೀರಿ, ಏನಿಲ್ಲ ಅಣ್ಣ, ಕೊಡೋಣ ಬೇಗ, ಟೈಮ್ ಐತದೆ. ಇವ್ರನಲ್ಲಿ ಕೇಕ್ ಅಂತಾನೆ ಇದು. ಸೂಪರ್ ಅಣ್ಣ. ಎಷ್ಟಾಯ್ತದೆ? 20 ರೂಪೀಸ್ ಅಂತ ಕೊಟ್ಬಿಡು. ಗೈಸ್ ನಮ್ಮ ಮೈಸೂರು ಮಾರ್ಕೆಟ್ ನೋಡ್ರಿ ಏನ್ ಸೈಕ್. ವಾಲೆ ಕೊಡ್ತೀರಾ? ಅವತ್ತು ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳ್ತಿದ್ರಲ್ಲ, ಅವತ್ತು ಲಾಸ್ಟ್ ಟೈಮ್. ಹೋಗ್ಲಿ, ಎಷ್ಟು ಕೊಡ್ತೀರಾ ಹೇಳಿ ಬೇಗ. ಎಷ್ಟು? 30 ಅಷ್ಟೇನಾ? ಅಂಡರ್ವೇರ್ ಕಮ್ಮಿ ಆಯ್ತದೆ. 50-60 ರೂಪಾಯಿ ಅಂಡರ್ವೇರ್ ಸಿಗುತ್ತೆ. ಬ್ರೋ ಫ್ರೀಯಾಗೆ ಕೇಳ್ಬೇಡ ಬ್ರೋ ಅಂಡರ್ವೇರ್ನ. ಸಲಿ ಏನೋ ಮಾಡ್ತವ್ರ ಅವರು. ಸಾರಿ ಅಣ್ಣ, ಏನ ಇಷ್ಟು ಗಂಟೆ ಆಯ್ತರ? ಏನು ಆಗಿಲ್ಲ ಗೊತ್ತಿಲ್ಲ. ಕಳ್ಳಪುರಿ ಹಾ ಭಯ, ಒಂದು ಅಂಡರ್ವೇರ್ ಬೇಕಿತ್ತು, ಸಿಂಗಲ್ ಪೀಸು, ಚಿಕ್ಕದು, 95 ಸೆಂಟಿಮೀಟರ್. ಯಾವ್ದು ಮೆಂಟಲ್ ಕೇಸ್ಗಳು? ಚಿಕ್ಕ ಪಾಪು ಅಂತೀರಾ? 95 ಚಿಕ್ಕ ಪಾಪು ಅಂತಾನೆ. ಯಾರಿಗೆ ಚಿಕ್ಕ ಪಾಪು? ಅಣ್ಣ ಬಜೆಟ್ ಅಲ್ಲಿ ಇರ್ಲಿ ಅಣ್ಣ, 50-100 ರೂಪಾಯಿ ಇದ್ರೆ ಕೊಟ್ಬಿಡ್ರಿ. ಎಷ್ಟು ರೂಪಾಯಿ? 120 ರೂಪಾಯಿ. ಇದು 120. 65 ಕೊಟ್ಟು ವೈಟ್ ಟೋನ್ ಅಂತ ತಗೋತಿದ್ವಿ, ಏನು ಸಿಗ್ಲಿಲ್ಲ. ವಾಟರ್ ಮೆಲನ್ ತಗೋಬೋದಿತ್ತು ಆಚೆ ಹೋಗಿದ್ರೆ. ಸೊ ನಾವು ಆಚೆ ಹೋಗೋ ಪರಿಸ್ಥಿತಿ ಇಲ್ಲ ಅಂತ ವೈಟ್ ಟೋನ್ ಅಂತ ತಗೋತಿದ್ವಿ. ಯಾವ್ದು ವಿ ಫಾರ್ ವಿಮಲ್ ಆಯ್ತದೆ. ವಿಮಲ್ ಆಯ್ತದೆ. ಸಂತೋಷ, ಬಹಳ ಸಂತೋಷ. ವಿಮಲ್ ಡಬ್ಲ್ಯೂ ಫಾರ್ ವೇಸ್ಟ್. ಕೈ ಎತ್ ಮುಗಿಬೇಕು. ಗೈಸ್ ಇಲ್ಲಿ ಬಾರಕ್ ಬಂದವಿ. ಸಾಗೋ ಇರ್ಲಿ ಆತಗೆ. ಅಂಕಲ್ ಏನ್ ಪೆನ್, ಯಾವ ಪೆನ್ ಇದೆ? ಎಕ್ಸ್ ಇಂದ ಎಕ್ಸ್ ಫೋನಾ? ಎಕ್ಸ್ ಯಾವ್ದೋ ಕೊಡಿ ಅಂಕಲ್. ಬೇಸ್ ಎಕ್ಸ್
ಅಂಕಲ್ ಒಂದು ಒಂದೇ ಒಂದು ಚಿಕ್ಕ ಗೈಸ್ ಎಕ್ಸ್ ಇಂದ ಎಕ್ಸ್ಒ ಪೆನ್ ಸಿಕ್ಕೈತೆ ನಮ್ಗೆ ಪೇ ಮಾಡ್ಬಿಡ. ಎಕ್ಸ್ ಫಾರ್ ಜೆರಾಕ್ಸ್. ಗೈಸ್ ಒಂದು ಜೆರಾಕ್ಸ್ ಕಣ್ ಬಾ. ವೈ ಯೆಲ್ಲೋ ಕಲರ್ದು ಅರ್ಶನ ತಗತ್ತೆ ಇದೀವಿ. ಎಷ್ಟು ಕಷ್ಟಪಟ್ಟು ಟಾಸ್ಕ್ ಮಾಡ್ತಾರೆ ನೋಡ್ರಿ. ಒಂದು ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಬಿಡಿ, ಶೇರ್ ಮಾಡಿ ಪ್ಲೀಸ್ ದಯವಿಟ್ಟು. ವೈ ಫಾರ್ ಯೆಲ್ಲೋ ಕಲರ್ ಆಯ್ತದೆ, ಯಾವ್ದಾದ್ರು ಓಕೆ. ಯೆಲ್ಲೋ ಕಲರ್ ಆಯ್ತಲ್ಲ, ಅದಕ್ಕೋಸ್ಕರ ಸಾಮಾನ್ಗೆ ಯೂಸ್ ಇರ್ತದೆ. ರೆಡ್ ಫಾರ್ ಜಂಡು ಬಾಂಬ್ ತಗೊಂಡಿದೀವಿ. ಸ್ಕ್ಯಾನರ್ ಲಾಸ್ಟ್ ಎಲ್ಲ ತಂದಿಯಪ್ಪ. ಜೂಗಾರ್ಗೆ ಹೋಗ್ಬಿಟ್ಟು ಫೋಟೋ ತಗೊಂಡ್ ಮಾಡೋ ಬನ್ನಿ. ರೆಡ್ಡಿಂದ ಝೀರೋ ತಗೊಂಡ್ರು ಆಯ್ತದಲ್ಲ. ಜೀರಾ ಜ್ಯೂಸು ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಸೂಪರ್ ಸಂಜು ಬ್ರಾ. ಝೆಡ್ ಆಗಲ್ಲ, ಅದು ಜೆ ಆಯ್ತದೆ. ಝೆಡ್ ಫಾರ್ ಜಿಪ್ ಆಯ್ತದಲ್ಲ, ಒಂದು ಜಿಪ್ ಗೈಸ್ ಟೈಮ್ ನೋಡಿ ಇವಾಗ 6:15 ಆಗದೆ. ಝೆಡ್ ಅಲ್ಲಿ ಅಷ್ಟೇ, ನಾವು ಬರೀ ಝೆಡ್ ಇನ್ನೊಂದು ಹುಡುಕ್ಬೇಕು ಅಷ್ಟೇ. ಝೆಡ್ ಫಾರ್ ಜಂಡು ಬಾಂಬ್ ಜೆ ಆಯ್ತದೆ ಗೈಸ್. ಇಲ್ಲಿ ಈ ಬ್ಯಾಗ್ ಅಲ್ಲಿ ಜಿಪ್ ಐತೆ, ಇದನ್ನ ಕಿತ್ಕೊಬಿಡ್ತು ಸಾಕು. ಆಂಟಿ ಒಂದೇ ಒಂಚೂರು ಜಿಪ್ ಸಾಕು. ಇದನ್ನ ಕಿತ್ಕೊಡ್ತೀವಿ ಬಿಡ್ತೀವಿ. ಇದನ್ನ ಕಿತ್ಕೊಳ್ಳೋದ ಯಾವ್ದಾರು ಒಂಚೂರು ಇದ್ರೆ ನೋಡ್ರಿ, ಹಂಗೆ ವೇಸ್ಟ್ ಇದ್ರೆ ಸಾಕು. ಸದ್ಯ ಒಂದ್ ಜಿಪ್ ಸಿಕ್ತು. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೊ ಮಚ್ ಆಂಟಿ. ಸದ್ಯ ಗೈಸ್ ಗೆದ್ದಾಯ್ತು ನಾವು. 3 ಜನ ಎಲ್ಲಾನು ಮುಗಿಸಿ ಜ್ಯೂಸ್ ಕುಡಿದ ಟೈಮ್ ಪಾಸ್ ಮಾಡ್ತೀವಿ. ಬಟ್ ಇವಾಗ ಅವ್ರು ಎಲ್ಲವ್ರೆ ಅಂತ ತಡಕ್ಬೇಕಷ್ಟೇ. ನಾವು ಅಷ್ಟೊತ್ತಿಂದ ಇಲ್ಲೆಲ್ಲ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ರೆ ಗೂಬೆಗಳು ಅಲ್ಲಿ ನಿಂತ್ಕೊಂಡ್ ಬರ್ತಾವೆ. ಗೈಸ್ ನಂಗೆ ಏನ್ ಆಸೆ ಗೊತ್ತಾ, ಇಲ್ಲಿ ಇಷ್ಟೊಂದು ಜನ ಅವ್ರವ್ರ ಕೆಲ್ಸದಲ್ಲಿ ಅವ್ರವ್ರು ತೊಡ್ಕೊಂಡವ್ರೆ, ಯಾರು ನನ್ನ ಕೇರ್ ಮಾಡ್ತಿಲ್ಲ. ಬಟ್ ನಂಗೆ ಒಂದಿನ ಆಸೆ, ನಾನು ಈ ಕಡೆ ಈ ಥರ ಯಾವ್ದಾದ್ರು ಇದೇ ಜಾಗಕ್ಕೆ ಬಂದು ನಿಂತ್ಕೊಂಡ್ರು ಎಲ್ಲರೂ ಒಂದು ನಾನು ಮಾತಾಡಿಸ್ಬೇಕು, ನನ್ನ ಜೊತೆ ಫೋಟೋ ತಗೋಬೇಕು, ಆ ಥರ ಬೆಳಿಬೇಕು ಅಂತ ಆಸೆ ಗೈಸ್. ಒಂದಲ್ಲ ಒಂದು ದಿವಸ ಬೆಳಿತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದ್ರೆ ಸಾಕು. ಇವಾಗಲೂ ಮಾತಾಡಿಸ್ತಾರೆ, ಇಲ್ಲ ಅಂತಲ್ಲ, ಆದರೆ ಸ್ವಲ್ಪ ಜನ ಅಷ್ಟೇ. ಇಲ್ಲಿ ನಿಮ್ಮ ಅಪ್ರಾಣಿಗೂ ಗೆದ್ರಿ ನೀವು. ಅಲ್ಲ ಫಸ್ಟ್ ಫೋನ್ ಮಾಡಿದ್ಯಾರು ಇಲ್ಲಿಗೆ ಬರ್ಬೇಕು ಅಂದಿದ್ದಾರೆ. ರೂಲ್ಸ್ ಇರ್ಲಿಲ್ಲ, ಬರ್ಬೇಕು ಬಂದ್ರಾ? ಇಲ್ಲಿ ಯಾರ್ದು ಮೋಸ ಅಂತ ಗೊತ್ತಾಯ್ತದೆ, ಜಾಸ್ತಿ ಮಾತಾಡ್ಬೇಡಿ. ನಾವ್ ಬಂದಕ್ಕೆ ಏನೇನ್ ಬಂದ್ವಿ ಅಂತ ಹೆಂಗ್ ಹೇಳ್ಬೇಕು ತಾನೆ. ನೀವ್ ಯಾವ ತರ ಮೋಸ ಮಾಡಿದ್ರೆ ನಮ್ಗೆ ಆಲ್ರೆಡಿ ಗೊತ್ತು. ಹೆಂಗ್ ಮೋಸ ಮಾಡಿದ್ರೆ ತೋರಿಸ್ತೀವಿ, ಪ್ರೂಫ್ ಕೊಡ್ತೀವಿ, ನಿಂತವೆ. ನಿಮ್ಮ ಹತ್ರ ಪ್ರೂಫ್ ತೋರಿಸ್ತೀವಿ. ಹೊರಡುವ ಗೈಸ್ ಬನ್ನಿ. ಅಲ್ಲಿ ಕಾರ್ ಹತ್ರ ಹೋಗ್ಬಿಟ್ಟು ಸರ್ಚ್ ಮಾಡುವ. ಮಾತಾಡೋದು ಗೈಸ್ ಇಷ್ಟ ಅದ. ಕ್ಯಾರೆಟ್ ನಾವು ತಿನ್ಕೊಂಡ ತಿಂದೇ ಇರೋದು ಐತಿ ಇರೇ. ಸರಿ ತಿನ್ಬಿಟ್ರೆ ಏನೇ ಆಗೋಯ್ತು, ತಗೊಂಡಿರೋದು ಇಂಪಾರ್ಟೆಂಟ್ ಕಣೆ. ಮೆನ್ಷನ್ ಮಾಡಿದೆ ಸರ್, ತಿನ್ನಂಗಿಲ್ಲ ಅಂತ ಮೆನ್ಷನ್ ಮಾಡಿ. ಸರಿ ತಿಂದ್ರೇನು ಸೈಕೋ ನನ್ ಮಗಳೇ. ತಿಂದೇ ಇದ್ರೇನು ತಂದಿರೋದು ಇಂಪಾರ್ಟೆಂಟ್ ತಾನೆ. ಎ ಫಾರ್ ಆಲ್ಪನ್ ಲೀಬೆ ಐತೆ ತಾನೆ. ತೋರ್ಸು, ಚಾಕ್ಲೇಟ್ ತೋರ್ಸು. ಅಲ್ಲ ಆಲ್ಪನ್ ಲೀಬೆ ನೀವು ಎಸ್ಬಿಟ್ಟು ಆಲ್ಪೆನ್ಲಿಬೆ ಅಂತ ಚಾಕ್ಲೇಟ್ ಹೇಳೋದು. ಅಲ್ಲ ನಾವು ತಿಂದ್ವಣ, ತಿಂದ್ರೇನು ತಿಂದೇ ಇದ್ರೇನು. ತಿನ್ಬೇಡ ಅಂತ ಹೇಳಿದ್ರೆ ನಿನ್ನ ಇದೆಲ್ಲ ಮೋಸದಿಂದ ಆಟ ಆಡಿರೋದು. ಸೊ ಇವರೇ ವಿನ್, ಮೋಸ್ಟ್ ಆಟ ಆಡ್ಕೊಂಡು ಇವರೇ ವಿನ್. ಇದನ್ನ ಗೆದ್ದಿರೋದು ಶರತ್ ಅಂಡ್ ಸಂಜು. ನಿಯತ್ತಾಡಿ ನಿಯತ್ತಿಂದ ಗೆದ್ದಿದ್ದೀವಿ. ನಿಯತ್ತಾಗಿ ಸೀರಿಯಸ್ ಆಗಿದ್ರೆ ಗೂಳಿ ಟೀಮ್. ಅಲ್ಲ ಆಲ್ಪನ್ ಲೀಬೆ ಕನ್ಸಿಡರ್ ಮಾಡಲ್ಲ ಅನ್ಬಿಟ್ಟು ನೀವು ತೆಗ್ದಿದ್ದೆ. ನೀವು ಅಲ್ಲಿಂದ ಅದಾದ್ಮೇಲೆ ಫುಲ್ಲಿಂಗ್ ಪೇಪರ್ ಕನ್ಸಿಡರ್ ಮಾಡಿಲ್ಲ. ನಾವು ಪ್ರತಿಯೊಂದನ್ನು ಒಂದು ಮೋಸ ಮಾಡಿಲ್ಲ. ಇವ್ರ ತರ ಕಳ್ಳೆಪುರಿ, ಗುಲಾಬ್ ಜಾಮೂನು ಎಲ್ಲ ಹೇಳ್ತೀನಿ. ನಾವು A ಇಂದ Z ವರ್ಗು ಎಲ್ಲಾನು ತಂದಿದೀವಿ. ಅಂದ್ರೆ ಕಂಟಿನ್ಯೂಸ್ ಸೀರಿಯಲ್ ನಂಬರ್ ಅಲ್ಲೇ ತಂದಿದೀವಿ. ಆಮೇಲೆ ಕರೆಕ್ಟ್ ಟೈಮ್ ಅಂದ್ರೆ ನಾವು ಬೇಗನೂ ತಂದಿದೀವಿ. ಆನ್ ಟೈಮ್ ಬಂದಿಲ್ಲ. ಮೋಸ ಗೂಳಿ ನೋಡಿದ್ರೆ ಗೊತ್ತಲ್ಲ. ನೀವೇ ಕಮೆಂಟ್ ಮಾಡ್ಬಿಡ್ರಿ ಗೈಸ್, ವಿನ್ನರ್ ಯಾರು ಅಂತ. ಯಾರಿಗೂ ಬೇಡ, ನೀವೇ ಕಮೆಂಟ್ ಮಾಡ್ಬಿಡ್ರಿ. ಇಲ್ಲಿ ನಮ್ದು ಅಣ್ಣ ಐಟಮ್ ಚಂದ, ಅಂದ ಚಂದ ಮುಖ್ಯ ಅಲ್ಲ ಅಣ್ಣ, ತಲೆ ಮುಖ್ಯ ಅಣ್ಣ. ಸಣ್ಣ ಸಣ್ಣ ಐಟಮ್ ತಂದಿದೀವಿ ನಾವು. ಏನಂತ ನೀನು ಮೆಣಸಿಕಾಯಿ ತಂದ್ಬಿಟ್ಟು ಎಂಪಾರ್ ಮೆಣಸಿಕಾಯಿ ಅಂತಾರೆ ಗೈಸ್. ನಿಜಾನ ಗೈಸ್? ಕ್ಯಾಮ್ರಾ ಫೋನ್ ಚಾರ್ಜರ್ ಹಾಕಿದೆ. ಜಗಳ ಆಯ್ತು ಅನ್ಕೊಳ್ರಿ. ಆಟಗಳು ಇಲ್ಲಿ ನೋಡ್ರಿ, ಐಟಮ್ಸ್ ಎಲ್ಲ ಹೆಂಗೆ ಹೋಯ್ತು. ಅಮೌಂಟ್ ನ ಯಾರಿಗಾರು ಹೆಲ್ಪ್ ಮಾಡ್ಬಿಡಬೇಕಲ್ಲ. ವಿನ್ನಿಂಗ್ ಅಮೌಂಟ್ ನ ನಾನು ಮಡಿಕೊಳ್ಳೋದು ಬೇಡ, 5,000 ರೂಪಾಯಿನ ನೀನು ಮಡಿಕೊಳ್ಳೋದು ಬೇಡ, ನಾವು ಮಡಿಕೊಳ್ಳೋದು ಬೇಡ. 6 ಜನನು ಸೇರ್ಕೊಂಡು 2 ಟೀಮು ಸೇರ್ಕೊಂಡು ಯಾರಿಗಾರು ಹೆಲ್ಪ್ ಮಾಡವ. ಓಕೆನಾ ಸುಧಾರಣ? ನಿಂಗೆ ಊಟ ಕೊಡವ, ಊಟ ಇಲ್ಲದವ್ರಿಗೆ ಬೆಡ್ಶೀಟ್ ಇಲ್ಲದವ್ರು ಬೆಡ್ಶೀಟ್ ಕೊಡವ. ಓಕೆನಾ? ನನ್ನ ಜೀವನದಲ್ಲಿ ಇಷ್ಟೊಂದು ಸುಸ್ತಾಗಿರಲಿಲ್ಲ, ಅಷ್ಟು ಜಗಳ ಆಡ್ಬಿಟ್ಟು ಸುಸ್ತಾಗ್ಬಿಟ್ಟೆ.
ನೀವೇ ತೀರಿಸೋದಲ್ಲ ಅಲ್ಲಿ ಏನೋ ತಪ್ಪಿತ್ತಾ ಅವಾಗ ತಪ್ಪದೆ ಅಂತ ಹೇಳು. ನಿಮ್ದು ತಪ್ಪದೆ ನಮ್ದು ತಪ್ಪದೆ ಇಬ್ರದ್ದು ತಪ್ಪದೆ. ನೀನು ಬಾಯಿ ಮುಂದೆ ನೋಡ್ಕೊಡ್ಸಪ್ಪಾಗಂತ ಈಗ ನಾವೇ ಒಪ್ಕೊಂಡಿದ್ದು ಎಂಪಾರ್ ಮೆಣಸಿಕಾಯಿ ಅದು ನೀವು ಕಳ್ಳಪುರಿ ನಾವು ನಾವು ನಿಮ್ದು ಒಪ್ಕೊಂಡಲ್ಲ ನಮ್ದು ನೀವು ಒಪ್ಕೊಳ್ಳೇಬೇಕು ನೀವು ಕಳ್ಳೆಪುರಿ ಮತ್ತೆ ರೋಸ್ ತಂದಿದ್ರೆ ಇದು ಒಣಗೋಗದೆ ಇದು ಪ್ರೆಸ್ ಹೊಲದಲ್ಲಿ ಹೋಗಿದ್ದೆ ಅವ್ರ ಪ್ರೆಸ್ ನಾವು ದ್ರಾಕ್ಷಿರ ಏನ್ ಹಂಗೆ ತಗೋಬೇಕಾಯ್ತದ ಒಂದ್ ತಗೊಂಡ್ರೆ ನೀವು ಅದು ಜಜ್ಜೋದೇನೆ ಅಂತೀರಾ? ಕ್ಯಾರೆಟ್ ಕೊಟ್ಟಿದೀವಿ ಮಾಡಿದೀವಿ ನಾವೆಲ್ಲ ಮೇಲೆ ಸಿಪ್ಪೆ ತಂದ್ಬಿಟ್ಟು ನೀವು ರೋಸ್ ಕಂಡೀಷನ್ ಮಾಡಲಿ ನಾವು ನಾವ್ ಹೇಳಿದ್ದು ಅರ್ಥ ಆಯ್ತಾ? ಮತ್ತೆ ಅದೇನೋ ಇನ್ನು ನಾವು ಎಕ್ಸ್ಪೋ ಅಂತ ಕೊನೆಯಲ್ಲಿ ಏನೋ ತೊಂದ್ರೆ ಇಲ್ಲ ಬ್ರೋ. ಕೊನೆಯಲ್ಲಿ ವಾಲೆ ಹೇಳ್ಬಿಟ್ಟು ಹೀಗೆ ವಾಲೆ ತಗೊಂಡಿದ್ದೀರಲ್ಲ ನೀವೆಂತವ್ರಣ್ಣ? ಅಣ್ಣ ನೀವು ವಾಲೆಗೆ ವಿಯಿಂದ ವಾಲೆ ಅನ್ಬಿಟ್ಟು ತಗೊಂಡಿದ್ದೀರ ಅದು ಹಿಂಗಣ ವಾಲೆ ಹೆಂಗಣ? ಇಲ್ಲಿ ನೋಡಿ ನೀನ್ ಹಾಕಿದ್ಯಲ್ಲ ಇದು ಇಯರಿಂಗ್ಸ್ ಜುಮ್ಕಾ ನೇತಾಡ್ತದಲ್ಲ ಅದು ಜುಮ್ಕಾ ಗುರು ಜುಮ್ಕಾ ಅಂತಾನು ಕರೀತಾರೆ ಗುರು. ನೀ ಆಪಲ್ಲೇ ಸೇಬು ಅಂತಾನು ಕರೀತಾರೆ. ಇದು ತಪ್ಪು. ಹೌದು ಅಣ್ಣ ಎರಡು ಡಿಫ್ರೆಂಟ್ ಆಗಿ ಕರೀತಾರೆ ಅಣ್ಣ. ನಿಮ್ಮನ್ನ ನ್ಯಾಯ ಕರ್ಕೊಂಡು ಕುಣಿಸ್ರೆ ಹೊಡೆದಿ ಓಡಿಸ್ಬಿಡ್ತಾರೆ ನಿಮ್ಮ ಕರ್ಕೊಂಡ್ರೆ ಬಿಡಪ್ಪ ಪೂಜೆ ಮಾಡ್ಬಿಡ್ತಾರೆ. ಇವಳು ಕರ್ಕೊಂಡ್ರೆ ಫುಲ್ ಪೂಜೆ. ಅದನ್ನ ಪೆನ್ ಅಂತ ಕರೆಯೋದು. ನಾವು ಪಿ ನಿಂದ ಪೆನ್ ತಗೊಂಡ್ಬಂದಿದ್ರೆ ನಿಂಬು ಜ್ಯೂಸ್ ಬೇರೆ ಅಂದ್ರೆ ಅದು ಟೀ ಪುಡಿ ಬೇರೆ ತರ ಬ್ರ್ಯಾಂಡ್ಗಳವೆ ಅದು ಅದು ಇದೇ ಟೀ ಪುಡಿ ಅಲ್ಲ ಎಲ್ಲಾಗ ನೀವು ಅಷ್ಟು ಪುಡಿ ತಗೊಂಡಿದ್ರಲ್ಲಿ ನೀವು ಹೆಂಗೆ ನಾವು ಅಷ್ಟು ತಗೊಂಡಿದ್ದು ಇರು ನೀವು ಕೋಳಿ ಪುಕ್ಕ ತಂದ್ಬಿಟ್ಟು ಕೊಯಲ್ ಅಂತೀರ ನೀವು ಅಣ್ಣ ಕನ್ಸಿಡರ್ ಮಾಡೋದಿದ್ರು ಗೂಗಲ್ ಗೊತ್ತಿಲ್ಲ ಫೋನ್ ಇಲ್ಲ ನಿನ್ನ ಹತ್ರ ಗೂಗಲ್ ಚೆಕ್ ಮಾಡು ಗುರು ಅಪ್ಪ ಕೋಳಿ ಪುಕ್ಕನ ಕೊಯ್ಲ್ ಅಂತಾರೆ ಅಪ್ಪಿ ಪ್ರಕಾರ ಕೋಳಿ ಪುಕ್ಕ ಕೊಯ್ಲ್ ಫಿಶ್ ಎಫ್ ಅಂದ್ರೆ ಫಿಶ್ ತಂದಿದೀವಪ್ಪ ಮೀನಂತಾನೆ ಕರಿತೀವಿ. ಅದು ಬಾಂಗ್ಡ ಮೀನು ಅದು ಬಾಂಗ್ಡ ಬಾಂಗ್ಡ ಜಾತಿ ಮಾತ್ರ ಬೇರೆ ಹೇಳೋದಷ್ಟೇ ನಾವು ಕಂಪ್ನಿ ಬೇರೆ ಆಗಿರ್ಬೋದು ಆದ್ರೆ ಅಣ್ಣ ನಮ್ದು ಆಕ್ಚುಲ್ ಆಗಿ ನೀವು ಕನ್ಸಿಡರ್ ಮಾಡಕ್ ಮಾತಾಡ್ತಾನೆ ಇದೀರಲ್ಲೇ ಸರಿ ಬಿಡು ನಾನು ತಪ್ಪೇ ಮಾತಾಡ್ತಿರೋದು. ಜಗಳ ಇಸ್ ಫುಲ್ ಜಗಳಾಯಿಂಗ್ ಜಗಳ ಇಸ್ ಔಟ್ ಆಫ್ ಜಗಳಾಯಿಂಗ್ ನಿನ್ಗಿದು ಬೇಕಿತ್ತ ಮಗನೇ ಜಗಳದ ಅಪ್ಪಿ ಉಣ್ಣಾಗಳ ಹೊಡಿರಿ ಚಪ್ಪಾಳೆ ಜಗಳದ ಮಾರಿ ಮುತ್ತು ಅಂತ ಆಡ್ತಲ್ಲಿ ಯಾರು ಗೆಲ್ತಾರ ಇಲ್ಲ ಗೊತ್ತಿಲ್ಲ ಯಾಟ ಜಗಳ ಅಪ್ಪೆ 5,000 15,000 ಕೊಡ್ಬೇಕು ಅವ್ರಿಗೆ ತಗೊಳ್ಳ ಏನ್ ಮಾತಾಡ್ಬೇಕು ಮಾತಾಡ ಎಲ್ಲ ನಾಲ್ಕು ಏನಂದ್ರೆ ಆಟನ ಆಟದ ತರ ಆಡ್ಬೇಕು. ಏನಂದ್ರೆ ಇವಾಗ ನಾವು A to Z ಚಾಲೆಂಜ್ ಮಾಡಿದ್ರಲ್ಲಿ ಅವರು ಐಟಮ್ಸ್ ತಂದಿದ್ರು ನಾವು ಐಟಮ್ಸ್ ತಂದಿದ್ವಿ. ಬಟ್ ನಾವು ಯಾವ್ಯಾವ್ದನ್ನ ಕನ್ಸಿಡರ್ ಮಾಡ್ಬೇಕು ಅದನ್ನ ಮಾತ್ರ ಕನ್ಸಿಡರ್ ಮಾಡ್ಬೇಕು ಅಲ್ವಾ? ಅದಕ್ಕೆ ನಾವ್ ಏನೇನ್ ಬೇಕು ಅದನ್ನ ಮಾತ್ರ ಕನ್ಸಿಡರ್ ಮಾಡಿದ್ವಿ. ಮಾಡ್ಕೊಂಡ್ವಿ. ನಿಮ್ಗೆ ಏನ್ ಬೇಕು ಅದು ಕನ್ಸಿಡರ್ ಮಾಡಿ. ಏನಂದ್ರೆ ನಮ್ಗೆ ಏನ್ ಬೇಕು ಅದನ್ನ ಕನ್ಸಿಡರ್ ಮಾಡ್ಲಿಲ್ಲ. ಅವ್ರು ಏನ್ ತಂದಿದ್ರು ಅದನ್ನೇ ಕನ್ಸಿಡರ್ ಮಾಡಿದ್ವಿ. ಏನೇನ್ ತೆಗದ್ವಿ ಅಂದ್ರೆ ಯಾವ್ದೋ ಒಂದು ಚಾಕ್ಲೇಟ್ಸ್ ಮತ್ತೆ ಯಾವ್ದು ಏನೇನೋ ತೆಗದ್ವಿ. ಅದಕ್ಕೆ ನಾವು ಕರೆಕ್ಟ್ ರೀಸನ್ ಕೊಟ್ವಿ ಅವ್ರಿಗೆ. ಬಟ್ ಇವ್ರ ಏನ್ ಮಾಡಿದ್ರು ಅಂದ್ರೆ ನಮ್ದು ತೆಗೆದ್ರು. ಹಾರ್ಲಿಕ್ಸ್ ಅಲ್ಲಿ ಬೇರೆ ಬೇರೆ ಅದ್ರ ಬಗ್ಗೆ ರಿವ್ಯೂ ಎಲ್ಲ ಕೊಟ್ಟಿರ್ತಾರಲ್ಲ. ಸಂಜು ಫೆವಿಕಿಕ್ ತೆಗದ್ಮೇಲೆ ಹಾರ್ಲಿಕ್ಸ್ ಅವ್ರು ಕೊಟ್ಟಿರೋ ರಿವ್ಯೂನ ಅವ್ರು ಕನ್ಸಿಡರ್ ಮಾಡಕ್ ಹೋಗಿದ್ರು. ಇದು ಫಸ್ಟ್ ನೇಮ್ ಇರೋದು, ನೀವು ಹಾರ್ಲಿಕ್ಸ್ ನ ಹೆಂಗ್ ಕನ್ಸಿಡರ್ ಮಾಡ್ತೀರಾ ಅಂತ ಬಂದಿದ್ರು. ಅದನ್ನ ಆಟ ತೋರ್ಸೇ ಇಲ್ಲ. ಆಟ ಆಡಿರೋದಲ್ಲ ಲಾಸ್ಟ್ ಅಲ್ಲಿ ಅದನ್ನ ಯಾವ್ದೇ ಗೊತ್ತು ತಾನೆ ಎಲ್ಲರಿಗೂ ಜನಕ್ಕೆ
ಏನೇನ್ ತಗೊಂಡಿದೀವಿ ಅಂತ ಅದ್ರಲ್ಲಿ ನೋಡಿರ್ತಾರಲ್ಲ ಪೋಲ್ ಹಾಕ್ಬೋದು ಯೂಟ್ಯೂಬ್ ಅಲ್ಲಿ ಪಾರ್ಶಿಯಾಲಿಟಿ ಮಾಡೋದ್ ಬೇಡ. ಟೈಮಿಂಗ್ಸ್ ಅಲ್ಲಿ ನಾವು ಬೇಗ ಬಂದಿದ್ದೀವಿ, ಅವ್ರು 10 ನಿಮಿಷ ಲೇಟ್ ಆಗಿ ಬಂದವ್ರೆ. ಇವ್ರ ಟೈಮ್ ಮುಗಿದ ಮೇಲೆ ಬಂದಿದ್ದೀರಾ? ನೀನು ಮಾತಾಡ್ ನನ್ಗೆ ಸುಮ್ನೆ ಏನಂದ್ರೆ ಅದ್ರಲ್ಲಿ ನಾವು ತಗೊಂಡಿರೋದ್ರಲ್ಲಿ ಇವಾಗ ಅಲ್ಲಿ ವಿಡಿಯೋದಲ್ಲಿ ತೋರಿಸಬಹುದು. ಇವಾಗ ನಾವು ಅಲ್ಲಿ ಏನು ತಗೊಂಡ್ವಿ ವಿಡಿಯೋದಲ್ಲಿ ಅಂದ್ಮೇಲೆ ತಂದೆ ಅವ್ನು ಫಸ್ಟ್ ಟೈಮ್ ಮೆನ್ಷನ್ ಮಾಡಿದ್ದ, ಕ್ಯಾಮ್ರಾ ಆನ್ ಆಗಿತ್ತು ಇಲ್ವಾ ನನಗೆ ಗೊತ್ತಿರ್ಲಿಲ್ಲ, ಎಲ್ಲ ಐಟಮ್ ಇಲ್ಲೇ ತರ್ಬೇಕು ಅಂತ ಹೇಳಿದ್ದ. ಬಟ್ ಇವ್ನು ಅಲ್ಲೇ ತಿನ್ಕೊಂಡು ಅಲ್ಲ ಅದ ಚೆಲ್ಕೊಂಡು ಗ್ರೇಪ್ಸ್ ಅಂತ ಪೂರ್ತಿ ಅಜ್ಜಿ ಪಜ್ಜಿಯಾಗಿ ಹೋಗ್ಬಿಟ್ಟಿತ್ತು, ಅದನ್ನ ತಗೊಂಡ್ ಬಂದವನೆ. ಅದನ್ನ ಹೆಂಗ್ ಕನ್ಸಿಡರ್ ಮಾಡಕ್ ಆಯ್ತದೆ? ಫೈನಲ್ ಇಲ್ಲಿ ತರದ್ ಮಾತ್ರ ಲೆಕ್ಕ, ಅದನ್ನ ವಿಡಿಯೋ ಮಾಡಿಲ್ಲ ಅವನು. ಬಟ್ ತಗೊಂಡಿರೋದು ವಿಡಿಯೋ ಮಾಡಿದೀವಿ, ವಿಡಿಯೋ ಮಾಡಿರೋದ್ ಲೆಕ್ಕಕ್ ಬರಲ್ಲ ಅಣ್ಣ. ತರ್ಬೇಕು ನೀವು ಆನ್ ಸ್ಪಾಟ್ಗೆ ಅಂತ ಹೇಳಿದ್ರಿ, ಅವನು ಆನ್ ಸ್ಪಾಟ್ಗೆ ತರ್ಬೇಕು ಅಂತ ಹೇಳಿದ್ರಿ. ನೀವು ಅದನ್ನ ವಿಡಿಯೋದಲ್ಲಿ ಹೇಳಕ್ಕೆ ಒಂದು ನಿಮ್ಗೂ ಗೊತ್ತಿರ್ಬೇಕು ತಾನೆ ಏನ್ ತಂದಿದ್ರು ಏನ್ ತಂದಿಲ್ಲ ಅಂತ. ಅದಕ್ಕೆ ಸೊ ಇದನ್ನ ಯಾವ್ದೇ ಕಾರಣಕ್ಕೂ ನಾನು ಒಪ್ಕೊಳ್ಳಲ್ಲ. ಇವ್ನು ಯಾವ್ದೇ ಟಾಸ್ಕ್ ಮಾಡಿದ್ರು ಇದೇ ತರ ಬರೀ ಮೋಸನೆ ಮಾಡೋದು. ಅದೇ ಮೋಸನೆ ಮಾಡ್ತಿರೋದು. ನಾನೇನೇ ಮಾಡಿದೆ? ಮೋಸ ಮಾಡ್ತಿದ್ದೀನಿ. ನೆಕ್ಸ್ಟ್ ಮತ್ ಗೈಸ್ ಇವಾಗ ನೀವೇ ಹೇಳ್ಬಿಡ್ರಿ ಈ ಆಟದ ವಿನ್ನರ್ ಯಾರು ಅಂತ ಅನ್ಬಿಟ್ಟು ಪೂಲ್ ಹಾಕಿರ್ತೀನಿ, ನಾನೇನೆ ಕನ್ಸಿಡರ್ ಮಾಡಿ. ಗೈಸ್ ಪಾನಿಪುರಿ ಅಂಗಡಿಗೆ ಪಾನಿಪುರಿ ತಿನ್ನಕ್ ಬಂದವಿ. ಇಲ್ಲಿ ಇವ್ರ ಜಗಳ ಇನ್ನೂ ಮುಗ್ದಿಲ್ಲ ನೋಡಿ. ಪಾನಿಪುರಿ ಅಂಗಡಿ ಹತ್ರ ಬಂದಿದ್ರು ಇವ್ರು, ಪಾನಿಪುರಿ ಅಂಗಡಿ ಹತ್ರ ಇನ್ನು ಪಾನಿಪುರಿ ಜಗಳ ಇನ್ನೂ ಮುಗ್ದಿಲ್ಲ. ಇಲ್ಲಿ ನಿಮ್ಗೆ ಪಾನಿಪುರಿ ತಿಂದ್ರಿ, ಇಲ್ಲಿ ಹಿಂಗೆ ಜಗಳ ಆಡ್ಕ ಮನೆಗೆ ಹೋದ್ರಿ. ಪಾನಿಪುರಿ ತಿಂದವ್ರು ಆಟ ಆಟದ ತರನೇ ಇರ್ಬೇಕು. ಇವನ್ ತರ ಈಗ ಪೋಲ್ ಹಾಕ್ತಾನೆ. ಸರತ್ತು ಪೋಲ್ ಹಾಕು. ಸರತ್ ಇಲ್ಲಿ ನೋಡು, ಈ ಕಡೆ ಲಾಗ್ ನೋಡು. ಐಟಮ್ಸ್ ಎಲ್ಲ ತೋರ್ಸ್ಬೇಕಿತ್ತು. ಯಾಕೆ ನೀನ್ ಗೆಲ್ತಿ ಐಟಮ್ಸ್ ಎಲ್ಲ? ನೀನು ವಿಡಿಯೋದಲ್ಲಿ ಏನ್ ಗೊತ್ತಾ, ಅವ್ನು ಫಸ್ಟ್ ವಿಡಿಯೋ ಇತ್ತು ಇಲ್ವಾ ನನ್ಗೆ ಗೊತ್ತಿಲ್ಲ, ಆನ್ ಸ್ಪಾಟ್ ಎಲ್ಲ ತರ್ಬೇಕು ಅಂತ ಹೇಳಿದ್ದ. ಬಟ್ ಏನ್ ತಂದಿದ್ ಯಾವ್ದು ಕರೆಕ್ಟ್ ಆಗಿರ್ಲಿಲ್ಲ. ಯಾವ್ದು ಕರೆಕ್ಟ್ ಆಗಿರ್ಲಿಲ್ಲ. ಹೌದು, ಅದೇ ನಾನೇ ಹೇಳ್ತೀನಿ ಯಾವ್ದು ಕರೆಕ್ಟ್ ಆಗಿರ್ಲಿಲ್ಲ. ಇರ್ಲಿಲ್ಲ ತರ ಒಪ್ಕೊಳ್ಳಕ್ಕೆ ಇವಾಗ ಅನ್ಬೇಕಾಗ್ತದೆ ತುಂಬಾ. ಗೈಸ್ ಗೋಳಿ ಅವರು ಒಯ್ತವ್ರೆ 3 ಜನನೂ. ಅಪ್ಪಿ ಎಲ್ರ ಮುಂದೆ ಮತ್ತೆ ಸಾರಿ ಕೇಳ್ತಿದ್ದೀನಿ ಕಣೆ. ಸಾರಿ ನಿಂಗೆ ಏನಾದ್ರು ಬೇಜಾರು ಮಾಡಿದ್ರೆ ಓಕೆನಾ? ಸಾರಿ ಅಣ್ಣ, ನಿಮ್ಗೂ ಏನಾದ್ರು ಬೇಜಾರಾಗಿದ್ರೆ ಸಾರಿ ಅಣ್ಣ. ಸಾರಿ ಅಣ್ಣ, ಮಾತಾಡೇ ಇಲ್ಲ ಬಿಡು. ಇದು ಏನಕ್ಕೆ ನಿಂಗೆ ಏನಾದ್ರು ಬೇಜಾರಾಗಿದ್ರೆ ಸಾರಿ. ಸರಿ ಅಣ್ಣ, ಸಪೋರ್ಟ್ ಮಾಡಿದ್ಕೆ ಥ್ಯಾಂಕ್ ಯು. ನಾಳೆ ನೋಡವ ಅಣ್ಣ. ನಮ್ಮ ಸಂಜು ಅವ್ರಿಗೆ ಡಬಲ್ ಲವ್ ಯು ಬ್ರಾ. ಅಣ್ಣ ನಿಂಗೂ ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಮೋಸ್ಟ್ ಆಫ್ ದ ಥ್ಯಾಂಕ್ ಯು ನಿಂಗೇನೆ. ನಮ್ಮ ಗೋಳಿಗೆ ಸೆಕೆಂಡ್ ಥ್ಯಾಂಕ್ ಯು. ಅದು ಪೋಲ್ ಹಾಕ್ಬಿಡು. ಓಕೆ, ಬೈ ಹುಷಾರ್ ಕಂಡ್ರಲ್ಲ.